ನಮಸ್ಕಾರ ಫ್ರೆಂಡ್ಸ್. ಗುರುವಾರ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಾವು ಮೊದಲನೇ ಹಾಫಲ್ಲಿ ಒಂದು ಒಳ್ಳೆ ಮೂಮೆಂಟಮ್ನ ನೋಡಿದ್ವಿ. ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗು ಬಂತು. ಸೊ ಇದ್ರ ಬಗ್ಗೆ ಹಾಗೂ ನಾಳೆ ದಿನ 6 ಜೂನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ವಿಡಿಯೋನ ಆದಷ್ಟು ಸ್ಕಿಪ್ ಮಾಡದೆ ನೋಡಿ. ನಾನು ಹೇಳೋ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕೂಡ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬಹುದು. ನನ್ನ ನಂಬರ್ 9845852716. ಸೊ ಇವತ್ತಿನ ದಿನದ ಮೂಮೆಂಟಮ್ ಹೇಗೆ ಬಂತು ಅಂತಂದ್ರೆ, ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ನಿಫ್ಟಿ ಇನ್ಸೈಡರ್ ಕ್ಯಾಂಡಲ್ ನ ಮಾಡಿದೆ. ನಿಫ್ಟಿ ಏನಾದ್ರು ಪಾಸಿಟಿವ್ ಆಗಿ ಓಪನ್ ಆದ್ರೆ ಇಲ್ಲಿ ಇನ್ಸೈಡರ್ ಕ್ಯಾಂಡಲ್ ಆಗಿರೋ ಕಾರಣ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಸಿಗ್ಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿನಲ್ಲಿ ಆ ಮೂಮೆಂಟಮ್ ಕಂಟಿನ್ಯೂ ಆಯ್ತು. ಅದಾದ್ಮೇಲೆ ಮೇನ್ ಆಗಿ 24,700 ಮೇಲೆ ಇಲ್ಲಿ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಸಸ್ಟೈನ್ ಆಗಿದ್ದಕ್ಕಾಗಿ ಇಲ್ಲಿ ನೆಕ್ಸ್ಟ್ ಮೂಮೆಂಟಮ್ ಬಂತು. ಈ ಬಂದಿರೋ ಮೂಮೆಂಟಮ್ 24,900 ಹತ್ರ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಇದು ಏನು 24,900 ಅಂತಂದ್ರೆ, ಇಲ್ಲಿ ನಿಫ್ಟಿ 24,900 ಹತ್ರ ಮೇ 29th ಹಾಗೂ 30th ಮೇ 2 ದಿನ ಇಲ್ಲಿ ರಿಜೆಕ್ಷನ್ ಕಂಡಿತ್ತು. ಸೊ ಆ ಲೆವೆಲ್ನ ಇವತ್ತಿನ ದಿನ ಅಗೇನ್ ನಿಫ್ಟಿ ರಿಜೆಕ್ಷನ್ ನ ತೋರಿಸ್ತು. ಆದ್ರೆ ಎಂಡ್ ಆಫ್ ದ ಡೇ 10 ಡೇ ಮೂವಿಂಗ್ ಆವರೇಜ್ ಮೇಲೆನೆ ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಮೂಮೆಂಟಮ್ಗೆ ಮತ್ತೊಂದು ಕಾರಣ ಅಂತಂದ್ರೆ, ಇಲ್ಲಿ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಕಡಿಮೆ ಆಗ್ತಿರೋದು. ಸೊ ಇದು ಸತತವಾಗಿ ಕಡಿಮೆ ಆಗ್ತಾ 16 ಕೆಳಗಡೆ ಬಂದಿದೆ. ಸೊ ಇದು ಕೂಡ ಒಂದು ಕಾರಣ ಆಗಿತ್ತು. ಇದ್ರ ಜೊತೆಗೆ ನಾಳೆ ದಿನ RBI ರೆಪೋ ರೇಟ್ ಬರೋದಿದೆ. ಸೊ ಅದು ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ. ಸೊ RBI ರೆಪೋ ರೇಟ್ ಪಾಸಿಟಿವ್ ಆಗಿ ಬರ್ಬೋದು. ಅಗೇನ್ RBI ಚೇರ್ಮನ್ ಮತ್ತಷ್ಟು ರೇಟ್ ಕಟ್ ನ ಅನೌನ್ಸ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಬಂತು. ಸೊ ಪ್ರೀವಿಯಸ್ಲಿ 9th ಏಪ್ರಿಲ್ ಬಹಳ ದಿನಗಳ ನಂತರ 0.25% ಅಷ್ಟು ರೆಪೋ ರೇಟ್ ನ ಕಟ್ ಮಾಡಿದ್ರು. ಆಗ ರೆಪೋ ರೇಟ್ 6ಗೆ ಬಂದಿದೆ. ಅಲ್ಲಿಂದ ಈಗ 2 ತಿಂಗಳ ನಂತರ ರೆಪೋ ರೇಟ್ ಏನು ಅನೌನ್ಸ್ಮೆಂಟ್ ಬರೋದಿದೆ. ಸೊ ಇಲ್ಲಿ 0.25% ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ. ಇಲ್ಲೇನಾದ್ರೂ 0.5% ಅಷ್ಟು ರೆಪೋ ರೇಟ್ ನ ಕಡಿಮೆ ಮಾಡಿದ್ರೆ ಹಾಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ತುಂಬಾ ಬುಲ್ಲಿಶ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ನು ರೆಪೋ ರೇಟ್ ಇಂದ ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳನ್ನ ನಾವು ಚೆಕ್ ಮಾಡಬೇಕು ಅಂತಂದ್ರೆ, ಬ್ರೆಡ್ ಕ್ರೂಡ್ ಆಯಿಲ್ 65 ಹತ್ರನೇ ಇದೆ. ಇಲ್ಲಿಂದ ಏನೂ ಚೇಂಜಸ್ ಇಲ್ಲ. ಮಾರ್ಕೆಟ್ ಮೂಮೆಂಟಮ್ಗೆ ಇಲ್ಲಿಂದ ಯಾವುದೇ ಇಂಪ್ಯಾಕ್ಟ್ ನಮಗೆ ಕಾಣಿಸಲ್ಲ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ 85.7 ಹತ್ರ ಇದೆ. ನಿನ್ನೆ ದಿನ ಇದು 86ಗೆ ಟಚ್ ಆಗಿತ್ತು. ಆದ್ರೆ ಅಲ್ಲಿಂದ ಅಗೇನ್ ಇದು ಕಡಿಮೆ ಆಗ್ತಿರೋದು ಆಕ್ಚುಲಿ ಒಂದು ರೀತಿ ಪಾಸಿಟಿವ್ ಅಂತಾನೆ ನಾವು ಹೇಳ್ಬೋದು. ಇನ್ನು ಮೇನ್ ಆಗಿ ಡಾಲರ್ ಇಂಡೆಕ್ಸ್ ಸತತವಾಗಿ ಕಡಿಮೆ ಆಗ್ತಿರೋದು, ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. ಈಗ 98.8 ಹತ್ರ US$ ಇಂಡೆಕ್ಸ್ ಇದೆ. ಇನ್ನು US 10-year ಬಾಂಡ್ yield ಕೂಡ ಕಡಿಮೆ ಆಗ್ತಾ 4.3 ಹತ್ರ ಬರ್ತಾ ಇದೆ. ಸೊ ಇದೆಲ್ಲ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಇದೆಲ್ಲ ಬಿಟ್ಟು ನಾವು US ಮಾರ್ಕೆಟ್ಗೆ ಬಂದ್ರೆ, ಸೊ US ಮಾರ್ಕೆಟ್ ಕಡೆಯಿಂದ ಕೂಡ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನಾವು ಪಾಸಿಟಿವಿಟಿನ ನೋಡ್ತಾ ಇದ್ದೀವಿ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ಕೂಡ ಅಪ್ ಮೂವ್ನ ತೋರಿಸ್ತಾ ಇದೆ. ಅದನ್ನ ಬಿಟ್ರೆ ನಿಕೆ ಮಾತ್ರ ಜಪಾನ್ ಇಂಡೆಕ್ಸ್ ಇದು ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಸೊ ಓವರ್ ಆಲ್ ಸೆಂಟಿಮೆಂಟ್ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ನಮ್ಗೆ ಕಾಣಿಸ್ತಾ ಇದಾವೆ. ಇದಕ್ಕೆ ಮತ್ತೊಂದು ಕ್ಲೂ ಅಂತಂದ್ರೆ FIS ಡೇಟಾ. ಸೊ FIS ಜೂನ್ ಮಂತ್ ಅಲ್ಲಿ ಮೊದಲನೇ 2 ದಿನ ಇಲ್ಲಿ ಸೆಲ್ಲಿಂಗ್ ನ ಮಾಡಿದ್ರೆ ಕೂಡ 4 ಜೂನ್ ಬೈಯಿಂಗ್ ನ ಮಾಡಿದ್ರು. ಸೊ ಇದು ಆಕ್ಚುಲಿ ಪಾಸಿಟಿವ್ ಆಗಿತ್ತು. ಹಾಗೆ ಇವತ್ತಿನ ದಿನ ಮೂಮೆಂಟಮ್ ನಂತರ ಇನ್ನಷ್ಟು ಬೈಯಿಂಗ್ FIS ಕಡೆಯಿಂದ ಬಂದಿರಬಹುದು ಅಂತ ಕಾಣಿಸುತ್ತೆ. ಆ ಬೈಯಿಂಗ್ ಮುಂದುವರೆದ್ರೆ ಶುಕ್ರವಾರ ದಿನ ಕೂಡ ನಾವು ಅಪ್ ಮೂವ್ ಅಲ್ಲಿ ಬುಲ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು 5th ಜೂನ್ ಎಕ್ಸ್ಪೈರಿ ಮುಗಿದಿರೋ ಕಾರಣ ನಾನು ಈಗ ಮಂತ್ಲಿ ಎಕ್ಸ್ಪೈರಿ 26 ಜೂನ್ ಆಪ್ಷನ್ ಚಾನಲ್ ಇದ್ದೀನಿ. ಸೊ ಇಲ್ಲಿಂದ ನೀವು ಕ್ಲಿಯರ್ ಆಗಿ ನೋಡ್ಬೋದು. ರೆಸಿಸ್ಟೆನ್ಸ್ 25,000 ಇದೆ, ಸಪೋರ್ಟ್ 24,500. ಸೊ ಇಲ್ಲಿ 24,500 ಹತ್ರ ಕಾಲ್ ರೇಟರ್ಸ್ ಏನ್ ಇದಾರೆ, ಆದ್ರೆ ಇಲ್ಲಿ ಬಹಳ ಕಡಿಮೆ ಇದ್ದಾರೆ ಕಂಪೇರಿಟಿವ್ಲಿ ಪುಟ್ ರೇಟರ್ಸ್. ಆದ್ರೆ ನೀವು 25,000 ಹತ್ರ ನೋಡಿದ್ರೆ ಇಲ್ಲಿ ಪುಟ್ ರೇಟರ್ಸ್ ಕೂಡ 30 lakhs ವರೆಗೆ ಬಿಲ್ಟ್ ಆಗಿದ್ದಾರೆ, ಕಾಲ್ ರೇಟರ್ಸ್ 45 lakhs ವರೆಗೆ. ಸೊ ಇಲ್ಲಿ ಏನಾದ್ರು ಅಪ್ಪರ್ ಸೈಡ್ ಅಲ್ಲಿ ಮೂಮೆಂಟಮ್ ಬರೋಕೆ ಶುರು ಆದ್ರೆ 25,000 ಅಲ್ಲಿರೋ ಕಾಲ್ ರೇಟರ್ಸ್ ರಿಸ್ಕ್ ಅಲ್ಲಿ ಬರ್ತಾರೆ. ಅವ್ರು ಪ್ಯಾನಿಕ್ ಇಂದ ಎಕ್ಸಿಟ್ ಆದ್ರೆ ಇನ್ನಷ್ಟು ಮೂಮೆಂಟಮ್ ಹೈಯರ್ ಸೈಡ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಈ ಶುಕ್ರವಾರ ದಿನ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದು ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿನಲ್ಲಿ ಪೊಸಿಷನ್ಸ್ ಗಳನ್ನ ತಗೋಬೇಕು ಅಂತಂದ್ರೆ ಇದನ್ನ ನಾವು 1 ಡೇ ಕ್ಯಾಂಡಲ್ ಅಲ್ಲೇ ಡಿಸ್ಕಸ್ ಮಾಡೋಣ. ಸೊ ನಾವು ನಿಫ್ಟಿನಲ್ಲಿ ನಿಫ್ಟಿ
24,700 ಮೇಲೆ ಇರೋವರೆಗೂ ನಾವು ಆದಷ್ಟು ಕಾಲ್ ಸೈಡಲ್ಲೇ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. 24,650 ಹತ್ರ ನಮ್ಮ ಸ್ಟಾಪ್ ಲಾಸ್ ಇರಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಮೂಮೆಂಟಮ್ಗೆ 24,900 ಇವತ್ತಿನ ದಿನ ಏನು ರಿಜೆಕ್ಷನ್ ಕಂಡಿತ್ತು ಅದು ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಅದಾದ್ಮೇಲೆ ಸೈಕಲಾಜಿಕಲ್ ಲೆವೆಲ್ 25,000 ಅದನ್ನ ಸುಲಭವಾಗಿ ನಾವು ಕ್ರಾಸ್ ಮಾಡ್ಬೋದು ಅನ್ಸುತ್ತೆ. 24,900 ಮೇಲೆ ಸೆಷನ್ ಆದ್ರೆ ಈ ಮೂಮೆಂಟಮ್ ನಿಫ್ಟಿ ಈ ಪ್ರೀವಿಯಸ್ ಹೈಗಳನ್ನ ಕ್ರಾಸ್ ಆಗಿ 25,200 ನಾನು ಈ ಶುಕ್ರವಾರದ ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ 25,200 ಬರಲಿಲ್ಲ ಅಂದ್ರೆ ಕೂಡ 25,000 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಸೋಮವಾರ ದಿನ ಫಸ್ಟ್ ಹಾಫ್ ಅಲ್ಲಿ 25,200 ನೋಡೋ ಚಾನ್ಸಸ್ ಇರುತ್ತೆ. ಇನ್ನು 24,650 ಕೆಳಗಡೆ ನಿಫ್ಟಿ ಬಂತು ಅಂತಂದ್ರೆ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಯಾವುದೇ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಪೊಸಿಷನ್ಸ್ ಗಿಂತ ಕೆಳಗಡೆನೆ ಕ್ಲೋಸಿಂಗ್ ನ ಕಂಡಿದೆ. ಸೊ ಆದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ 55,760 ಏನಿದೆ. ಸೊ ಇದು ಪಾಸಿಟಿವ್ ಆಗಿರೋ ಲೆವೆಲ್ ಆಗಿರುತ್ತೆ. ಇಲ್ಲಿ ಬ್ಯಾಂಕ್ ನಿಫ್ಟಿ 10-day ಮೂವಿಂಗ್ ಅವರೇಜ್ 55,568 ಬರ್ತಾ ಇದೆ. ಸೊ ನಾವು 55,500 ವರೆಗೂ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿ ಏನಾದ್ರು ರೆಪೋ ರೇಟ್ ಕಟ್ 50 ಬೇಸಿಸ್ ಪಾಯಿಂಟ್ಸ್ ಬಂತು ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಅದ್ಭುತ ರ್ಯಾಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನಾದ್ರು ಬಂದ್ರೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 57,000 ಈ ಶುಕ್ರವಾರ ತಪ್ಪಿದ್ರೆ ಸೋಮವಾರನೇ ನೋಡೋ ಚಾನ್ಸಸ್ ಇರುತ್ತೆ. ಸೊ ಅದರ ಮೂಮೆಂಟಮ್ ಬಗ್ಗೆ ಕೂಡ ನಾವು ಗಮನ ಕೊಡ್ಬೋದು. ಬ್ಯಾಂಕ್ ನಿಫ್ಟಿ 55,500 ಕೆಳಗಡೆ ಇದ್ರೆ ನಾವು ಅಗೇನ್ ಲಾಂಗ್ ಸೈಡ್ ಇಂದ ಪೊಸಿಷನ್ಸ್ ನ ಹೊರಗಡೆ ತಗೋಬಹುದು. ಪುಟ್ ಪೊಸಿಷನ್ಸ್ ನ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನೋಡ್ತಾ ಇಲ್ಲ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನಾನು ಇನ್ನೇ ದಿನ ಡಿಸ್ಕಸ್ ಮಾಡ್ತಾ ಇದೆ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು 12,850 ಮೇಲೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. 13,000 ನ ಟಾರ್ಗೆಟ್ ಇಟ್ಕೋಬಹುದು ಅಂತ. ಸೊ ಆಲ್ಮೋಸ್ಟ್ ಇವತ್ತಿನ ದಿನ 13,000 ವರೆಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಬಂದಿತ್ತು. ಸೊ ಇಲ್ಲಿ ಕೂಡ ನಾವು ಅಗೇನ್ 13,000 ಮೇಲೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಸೆಷನ್ ಆದ್ರೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿ ಕೂಡ ಬರೋ ಮೂಮೆಂಟಮ್ ಶಾರ್ಟ್ ಕವರಿಂಗ್ ಮೇಲೆ 13,200 300 ಆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೂಡ ನಾವು ಪಾಸಿಟಿವ್ ಆಗಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಶುಕ್ರವಾರದ ದಿನ 5th ಜೂನ್ ಟ್ರೇಡ್ ಮಾಡೋಣ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಾಳೆ ದಿನ ರೆಪೋ ರೇಟ್ ಎಷ್ಟು ಬೇಸಿಸ್ ಪಾಯಿಂಟ್ ಕಟ್ ಆಗ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.